ಜಿಲ್ಲೆ ಅರಸೀಕೆರೆ ನಗರದ ಆನೆಬೆಟ್ಟದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರದ್ಧಾ ಭಕ್ತಿಪೂರ್ವವಾಗಿ ನಡೆಯಿತು. ಮಹೋತ್ಸವದ ಅಂಗವಾಗಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದಲ್ಲಿ ಅಡಿಕೃತಿಕೆ ಪ್ರಯುಕ್ತ ವಿಶೇಷ ಬೆಳಗ್ಗೆ ಶ್ರೀ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ, ಮಧ್ಯಾಹ್ನ ಕಾವಡಿಗಳ ಉತ್ಸವ ನೆರವೇರಿತು. ಇನ್ನು ಬೆಳಗ್ಗೆಯಿಂದ ಸಂಜೆಯವರೆಗೂ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಸ್ವಾಮಿಯವರ ದರ್ಶನ ಪಡೆದು ಪುಣ್ಯರಾದರು. ಇನ್ನು ಸಂಜೆ 6 ಗಂಟೆಗೆ ಬೆಟ್ಟದ ಮೇಲೆ ಅದ್ದೂರಿಯಾಗಿ ಮತ್ತು ಸಾಂಪ್ರದಾಯಿಕವಾಗಿ ಶ್ರೀ ಸ್ವಾಮಿ ರಥೋತ್ಸವವನ್ನು ಏರ್ಪಡಿಸಲಾಗಿತ್ತು. ಇನ್ನು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ವಿಶೇಷವಾಗಿ ಮಾಡಿದ್ದ ಹೂವಿನ ಅಲಂಕಾರ ಬಂದಿದ್ದ ಭಕ್ತರ ಗಮನ ಸೆಳೆಯಿತು. ಇನ್ನು ಉತ್ಸವದ ನಂತರ ಸಂಜೆ 7 ಗಂಟೆಗೆ ರಂಗು ರಂಗಿನ ಮದ್ದುಗುಂಡು ಪ್ರದರ್ಶನ ಹಾಗೂ ಭದ್ರಾವತಿ ಪಳನಿ ಸ್ವಾಮಿಯವರಿಂದ ಪಂಬೆ ವಾದ್ಯ ಏರ್ಪಡಿಸಲಾಗಿತ್ತು. ಇನ್ನು ದಿನಾಂಕ 31/7/2024 ಬುಧವಾರ ಅರಸೀಕೆರೆ ನಗರದ ರಾಜ ಬೀದಿಗಳಲ್ಲಿ ಶ್ರೀ ಸ್ವಾಮಿ ಅವರ ಉತ್ಸವವನ್ನು ಏರ್ಪಡಿಸಲಾಗಿದೆ ಎಂದು ಅರ್ಚಕರಾದ ಚಂದ್ರಣ್ಣ ಅವರು ತಿಳಿಸಿದರು. ಜಾತ್ರೆ ಮಹೋತ್ಸವಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ಸೇವಾರ್ಥವನ್ನು ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಎಂ ಹರೀಶ್ ಹಾಗೂ ರಥೋತ್ಸವದ ಸೇವಾರ್ಥಕರಾಗಿ ಎಎನ್ ತಿಮ್ಮಪ್ಪನವರು ಮಕ್ಕಳು ಇವರಿಂದ ಏರ್ಪಡಿಸಲಾಗಿತ್ತು. ಇನ್ನು ಈ ವಿಶೇಷ ಸಂದರ್ಭದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಂಡಳಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಹಾಗೂ ಸಾವಿರಾರು ಭಕ್ತರು ಉಪಸ್ಥಿತರಿದ್ದು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಆನೆಬೆಟ್ಟದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅರಸೀಕೆರೆ ಇದು ಸುಮಾರು ಒಂದು 50 ವರ್ಷದಿಂದ ಇಲ್ಲಿ ಚೆನ್ನಾಗಿ ಪೂಜೆಗಳು, ಪುರಸ್ಕಾರಗಳು, ಅಭಿಷೇಕಗಳು ಬಹಳ ಚೆನ್ನಾಗಿ ನಡೀತಾ ಇದೆ. ಮತ್ತು ಆಡಿಕೃತಿಗೆ ಹಾಗೂ ಭರಣಿ ಕೃತಿಗೆ ಪ್ರಯುಕ್ತ ನಿನ್ನೆ ಕೂಡ ಅಭಿಷೇಕ ಪೂಜೆ ಆಗಿತ್ತು. ಇವತ್ತು ಕೂಡ ಆ ಸ್ವಾಮಿಗೆ ಹಾಲಭಿಷೇಕ ಅಂದರೆ ವಿಶೇಷವಾದ ಹಾಲಭಿಷೇಕ. ಸಾಮಾನ್ಯವಾಗಿ ಏನು ಮಾಡೋದು 150-200 ಲೀಟರ್ ಮೇಲೆ ಇವತ್ತು ಸ್ವಾಮಿಗೆ ಹಾಲು ಅಭಿಷೇಕ ಆಗಿದೆ. ಆಮೇಲೆ ಪಂಚಾಮೃತ ಅಭಿಷೇಕ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಹಾಗೂ ಎಣ್ಣೆಯು ಗಂಧದಿಂದ ಅಭಿಷೇಕ, ವಿಭೂತಿಯಿಂದ ಅಭಿಷೇಕ ಹಾಗೂ ಪುಷ್ಪದಿಂದ ಅಭಿಷೇಕ, ಭಂಡಾರದಿಂದ ಕೂಡ ಅಭಿಷೇಕ, ಕನಕಾಭಿಷೇಕ, ಸುವರ್ಣಾಭಿಷೇಕ ಇತ್ಯಾದಿಗಳ ಭಕ್ತಾದಿಗಳಿಂದ ಬಹಳ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸದಾ ಕೂಡ ಭಗವಂತ ಅವರೆಲ್ಲರೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಅವರು ಇರ್ತಕ್ಕಂಥ ನಾಗದೋಷಗಳನ್ನೆಲ್ಲ ಪರಿಹಾರ ಮಾಡಿ, ನಾಗದೋಷದಿಂದ ಅನೇಕವಾದ ದೋಷಗಳಿರ್ತವೆ. ಆ ಸರ್ಪ ಸಂಸ್ಕಾರ ಹಾಗೂ ನಾಗವಶದಿಂದ ನಾವಿನ ಅನೇಕವಾದ ದೋಷಗಳನ್ನು ಕೂಡ ಆ ಸ್ವಾಮಿ ನಿಮಗೆಲ್ಲ ಪರಿಹರಿಸ್ತಾನೆ. ಆ ಭಗವಂತ ನಿಮ್ಗೆ ಆಯುಸ್ಸು ಆರೋಗ್ಯ ಕೊಟ್ಟು ಅವನ ಆಶೀರ್ವಾದ ಸದಾ ಅಂತೇಳಿ ನಾವು ಭಗವಂತನ ಪ್ರಾರ್ಥಿಸ್ಕೊಳ್ತೀವಿ. ನಿಮಗೆಲ್ಲ ಒಳ್ಳೆಯದಾಗಲ್ಲ.